ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಇಂಟೆಲಿಜೆನ್ಸ್ ಕೋಶಂಟ್ ಈ ವಿಷಯದ ಬಗ್ಗೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ನಾವು ಎಲ್ಲರೂ ಸಹ ಎಲ್ಲಾ ವ್ಯಕ್ತಿಗಳಲ್ಲಿ ಜನತೆಯಲ್ಲಿ ಅವರದೇ ಆದ ಬುದ್ಧಿಮತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಇರುತ್ತೆ. ಅವರು ಯಾವ ಒಂದು ಇಂಟೆಲಿಜೆನ್ಸ್ ಲೆವೆಲ್ ಅಲ್ಲಿ ಇದ್ದಾರೆ, ಅವರ ಐಕ್ಯೂ ಎಷ್ಟು ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಇದರಲ್ಲಿ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ, ಉಪಯೋಗ ಮಾಡ್ತೀವಿ. ಇದರಿಂದ ನಮ್ಮ ಬುದ್ಧಿಮತ್ತೆ ಎಷ್ಟು ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಏನದು ಫಾರ್ಮುಲಾ ಅಂತ ನೀವು ಕೇಳಿದ್ರೆ, ಐಕ್ಯೂ ಅಂದ್ರೆ ಇಂಟೆಲಿಜೆನ್ಸ್ ಕೋಶಂಟ್ ಇಸ್ ಈಕ್ವಲ್ ಟು ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರಾನಲಾಜಿಕಲ್ ಏಜ್ ಇಂಟು 100. ಅಂದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಕೋಶಂಟ್ ನಮಗ್ ಗೊತ್ತಾಗ್ಬೇಕು, ನಮ್ಮ ಐಕ್ಯೂ ಎಷ್ಟಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಮಾನಸಿಕ ವಯಸ್ಸು ಅಂದ್ರೆ ನಾವಿವಾಗ 10 ವರ್ಷದವರಾಗಿರ್ತೀವಿ. ಆದ್ರೆ ನಮ್ಮ ವಯಸ್ಸು ಮೀರಿ ಅಂದ್ರೆ 12 ವರ್ಷದ ಬುದ್ಧಿಮತ್ತೆ ಇತ್ತು ಅಂದ್ರೆ ಅಲ್ಲಿ 12 ವರ್ಷ ಡಿವೈಡೆಡ್ ಬೈ ನಮ್ಮ ಈಗಿನ ವಯಸ್ಸು ಎಷ್ಟಿರುತ್ತೆ ಅಷ್ಟು 10 ವರ್ಷ ಅಂತ ನೀವು ಹಾಕೋಬೇಕು. 12 ಡಿವೈಡೆಡ್ ಬೈ 10 ಇಂಟು 100 ಹೀಗೆ ಮಾಡಿದಾಗ ನಿಮಗೆ ಒಂದು ನಂಬರ್ ಸಿಗುತ್ತೆ. ಆಗ 83 ಬರುತ್ತೆ. ಸೊ ಇದು ಬಿಲೋ ಆವ್ರೇಜ್ ಐಕ್ಯೂ ಅನ್ನ ನಮ್ಗೆ ತೋರಿಸ್ಕೊಡುತ್ತೆ. ಇಲ್ಲಿ ಇದು ಒಂದು ಎಕ್ಸಾಂಪಲ್ ಆಗಿ ನಾನ್ ನಿಮ್ಗೆ ಕೊಟ್ಟೆ. ನಿಮಗೂ ಸಹ ನಿಮ್ಮ ಐಕ್ಯೂ ಎಷ್ಟು ಅಂತ ಗೊತ್ತಾಗ್ಬೇಕಾದ್ರೆ ಐಕ್ಯೂ ಇಸ್ ಈಕ್ವಲ್ ಟು ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರಾನಲಾಜಿಕಲ್ ಏಜ್ ಇಂಟು 100 ನೀವು ಮಾಡಿದ್ರೆ ನಿಮ್ಮ ಒಂದು ಐಕ್ಯೂ ನಿಮಗೆ ಗೊತ್ತಾಗತ್ತೆ. ಈ ಐಕ್ಯೂ ಯಾಕೆ ಯಾವ್ದ್ರಲ್ಲೆಲ್ಲ ಇದನ್ನ ಮಾಡ್ತಾರೆ ಈ ಟೆಸ್ಟ್ ಗಳನ್ನ ನೀವು ಕೇಳಿದ್ರೆ, ಹಲವಾರು ಒಂದು ವೈಜ್ಞಾನಿಕವಾಗಿ ನಾವು ಯಾವ್ದಾದ್ರು ಕೆಲಸಕ್ಕೆ ಸೇರಿದಾಗ ಇಲ್ಲ ಯಾವ್ದಾದ್ರು ಪರೀಕ್ಷೆಗಳಲ್ಲಿ ನಮ್ಮ ಮೆಂಟಲ್ ಒಂದು ಎಬಿಲಿಟಿಗೋಸ್ಕರ ನಮ್ಮ ಒಂದು ಕಲಿಕಾ ಸಾಮರ್ಥ್ಯ ಹೇಗಿದೆ, ಆಮೇಲೆ ಭಾಷಾ ಜ್ಞಾನ ಎಂತಾದ್ರಲ್ಲಿದೆ, ಇವೆಲ್ಲವೂ ಸಹ ಈ ಒಂದು ಐಕ್ಯೂ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಾವು ಇದರಲ್ಲಿ ಐಕ್ಯೂ ಅಲ್ಲಿ ನಮ್ಗೆ ರೇಂಜಸ್ ಇರುತ್ತೆ. ಅಂದ್ರೆ ಎಷ್ಟೆಷ್ಟು ರೇಂಜ್ ಅಲ್ಲಿ ಇದ್ರೆ ಯಾವ ತರದ ಒಂದು ಬುದ್ಧಿಮತ್ತೆಯನ್ನ ಪಡ್ಕೊಂಡಿರ್ತೀವಿ ಅನ್ನೋದು ನೀವು ಈ ಚಾರ್ಟ್ ಅಲ್ಲಿ ನೋಡಬಹುದು. ಇಲ್ಲಿ ಈ ಒಂದು ಐಕ್ಯೂ ಜಾಸ್ತಿ ಇದ್ದವರಿಗೆ ಕಲಿಕಾ ಸಾಮರ್ಥ್ಯನೂ ಸಹ ಚೆನ್ನಾಗಿ ಇರುತ್ತೆ. ಯಾವುದೇ ಒಂದು ಸಮಸ್ಯೆಯನ್ನ ನಿಭಾಯಿಸಲು ಅವರ ಒಂದು ಬುದ್ಧಿಮತ್ತೆ ಐಕ್ಯೂ ಅವರಿಗೆ ಸಹಕಾರಿಯಾಗಿ ಇರುತ್ತೆ. ಇಲ್ಲಿ ಈ ಐಕ್ಯೂ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದಾ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಯಾವ್ದಾದ್ರು ಕೆಲವು ಅಂಶಗಳನ್ನ ರೂಢಿಸ್ಕೊಂಡ್ರಿ ಅಂತ ನೀವು ಕೇಳಿದ್ರೆ, ನಮ್ಮ ಐಕ್ಯೂ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಬಹುದು. ಹೇಗೆ ಅಂತ ನೀವು ಕೇಳಿದಾಗ, ಆರೋಗ್ಯಪೂರ್ಣವಾದ ಚಟುವಟಿಕೆಗಳನ್ನ ನಾವು ರೂಢಿಸ್ಕೊಳ್ಬೇಕು ದಿನನಿತ್ಯ. ದೈಹಿಕವಾಗಿ ನಾವು ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊಡಗಬೇಕು ಮತ್ತು ಹೊಸ ಯಾವ್ದಾದ್ರು ಒಂದು ಭಾಷೆಯನ್ನ ಕಲಿತಾ ಇದ್ರೆ ನಾವು ಇದನ್ನು ಸಹ ನಮ್ಮ ಐಕ್ಯೂವನ್ನ ಜಾಸ್ತಿ ಮಾಡತ್ತೆ. ಮತ್ತೆ ನಾವು ಯಾವ್ದಾದ್ರು ಇನ್ಸ್ಟ್ರೂಮೆಂಟಲ್ ಅಂದ್ರೆ ನಾವು ಯಾವ್ದಾದ್ರು ವಾದ್ಯಗಳನ್ನ ನುಡಿಸುವುದು ಕಲ್ಕೊಂಡ್ರೆ, ಆಮೇಲೆ ಯಾವ್ದಾದ್ರು ಸಂಗೀತವನ್ನ ಕಲಿಯೋದಕ್ಕೆ ನಾವು ಮೊದಲು ಮಾಡಿದ್ರೆ ಈ ಕೆಲವು ಅಂಶಗಳು ನಮ್ಮ ಐಕ್ಯೂ ಅನ್ನ ಜಾಸ್ತಿ ಮಾಡತ್ತೆ. ಆಮೇಲೆ ಹಲವಾರು ವೈಜ್ಞಾನಿಕ ಒಂದು ಸಂಶೋಧನೆಗಳಿಂದ ಏನು ದೃಢಪಟ್ಟಿದೆ ಅಂದಾಗ, ಈ ಒಂದು ಐಕ್ಯೂ ನಮ್ಮ ಜೀವನದಲ್ಲಿ ನಾವು ಹೇಗೆ ಆಲೋಚನೆಗಳನ್ನ ಮಾಡ್ತೀವಿ, ಆಮೇಲೆ ನಮ್ಮ ಜೀವನದ ಸುಧಾರಣೆಯಲ್ಲಿ ಅಂದ್ರೆ ಒಳ್ಳೆಯ ಜೀವನ ನಡೆಸಲು ಈ ಐಕ್ಯೂ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಚಿಕ್ಕ ಮಕ್ಕಳಿದ್ದಾಗಿಂದನೇ ನಾವು ಒಳ್ಳೆಯ ಒಂದು ಚಟುವಟಿಕೆಯುಕ್ತ ಜೀವನ ಮತ್ತು ಒಳ್ಳೆಯ ಒಂದು ಜೀವನ ಶೈಲಿಯನ್ನ ನಾವು ರೂಢಿಸಿದ್ರೆ ಮಕ್ಕಳಲ್ಲಿ ಅವರ ಐಕ್ಯೂನು ಸಹ ಬೆಳೆಯಲು ಸಹಕಾರಿಯಾಗತ್ತೆ. ಸೊ ಎಲ್ಲರಿಗೂ ಅವರವರ ಐಕ್ಯೂ ಗೊತ್ತಾಗಲು ಈ ಒಂದು ಚಿಕ್ಕ ಅಂಶ ಎಲ್ಲರಿಗೂ ತಲುಪಿಸೋಣ ಅಂತ ನಾನು ಅನ್ಕೊಂಡಿದ್ದೆ. ಈ ಐಕ್ಯೂ ನಮಗಿಷ್ಟು ಇರೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗಿರುತ್ತೆ ಅನ್ನೋದನ್ನ ಈಗ ನೋಡೋಣ. ಅಂದ್ರೆ ನಾವು ವಾಸಿಸುವಂತಹ ಪರಿಸರ ಮತ್ತು ನಮ್ಮ ಒಂದು ಕುಟುಂಬದಲ್ಲಿ ತಂದೆ ತಾಯಿಯ ಆರೋಗ್ಯ ಮತ್ತು ಯಾರ ವ್ಯಕ್ತಿಯ ನಮ್ಮ ಐಕ್ಯೂ ನೋಡ್ತಾ ಇದೀವೋ ಅವರ ಆರೋಗ್ಯ, ಅವರ ಒಂದು ಜೆನೆಟಿಕ್ಸ್ ಅಂದ್ರೆ ವಂಶವಾಹಿನಿಯಲ್ಲಿ ಇರುವ ಒಬ್ಬ ವ್ಯಕ್ತಿಗಳ ಅವರ ಒಂದು ಗುಣಗಳು ಸಹ ಇಲ್ಲಿ ಪ್ರಭಾವ ಬೀರಿರುತ್ತೆ. ಮತ್ತೆ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಮನೆಯಲ್ಲಿರುವ ನಡವಳಿಕೆಗಳು, ನಾವು ಮಾಡುವಂತಹ ಚಟುವಟಿಕೆಗಳು ಇವೆಲ್ಲವೂ ಸಹ ನಮ್ಮ ಒಂದು ಐಕ್ಯೂ ಮೇಲೆ ಪ್ರಭಾವ ಬೀರುವ ಅಂಶಗಳು.
ಸೊ ಈ ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡ್ರೆ IQ ಲೆವೆಲ್ ಸಹ ಚೆನ್ನಾಗಿ ನಮ್ಮ ಲೆವೆಲ್ಸ್ ಅಂದ್ರೆ IQ ಲೆವೆಲ್ ಸಹ ನಾವು ಇಂಪ್ರೂವ್ ಮಾಡ್ಕೊಳ್ಬಹುದು. ನಿಮಗೆ ಫ್ರೀ ಆಗಿ IQ ಟೆಸ್ಟ್ ಮಾಡ್ಕೋಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಫ್ರೀ IQ ಟೆಸ್ಟ್ ಹಲವಾರು ಇರುತ್ತೆ. ನಮ್ಮ ಒಂದು ಸಾಮರ್ಥ್ಯಗಳನ್ನ ನಾವು ಅರಿಯೋದಕ್ಕೆ ನೀವು ಅದನ್ನು ಟ್ರೈ ಮಾಡಬಹುದು. ಈ ಒಂದು ಚಿಕ್ಕ ಅಂಶ ಇಂಟೆಲಿಜೆನ್ಸ್ ಕೋಶಂಟ್ ಈ ವಿಷಯವಾಗಿ ಕೆಲವು ಮುಖ್ಯಾಂಶಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೆ. ಸೊ ವಿಷಯ ಹೇಗಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.